ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನು ನಿಮ್ಮ ರಜನೀಶ್. ಈ ದಿನ ಒಂದು ತುಂಬ ದಿನಗಳ ನಂತರ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಸೊ ಅದು ಎಲ್ಲಿ ಅಂತ ಆನ್ ದ ವೇ ಹೋಗುವಾಗ ನಾನು ತೋರಿಸ್ತೀನಿ. ಲೆಟ್ಸ್ ಗೋ. ಬೆಂಗಳೂರಿನಿಂದ ಸುಮಾರು 320 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಚೆನ್ನೈ ಮಹಾನಗರಕ್ಕೆ 3 ಮಾರ್ಗದಲ್ಲಿ ನೀವು ಹೋಗ್ಬೋದು. ಒಂದು, ಹೊಸೂರು ಕೃಷ್ಣಗಿರಿ ಮಾರ್ಗದಲ್ಲಿ ಆಂಬೂರ್ ಮಾರ್ಗ ನೀವು ಹೋಗ್ಬೋದು. ಮತ್ತೊಂದು, ಓಲ್ಡ್ ಮಡ್ರಾಸ್ ರೋಡ್, ಕೋಲಾರ್, ಚಿತ್ತೂರ್ ಮತ್ತು ಆರ್ಕಟ್ ಈ ಮಾರ್ಗದಲ್ಲಿ ಸಹ ನೀವು ಹೋಗ್ಬೋದು. ಮತ್ತೊಂದು ಹೊಸದಾಗಿ ಈಗ ಮತ್ತೊಂದು ರೋಡ್ ಆಗಿದೆ, ಅದುವೇ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಈಗ ನಾವು ಹೋಗ್ತಿರೋದೇ ಈ ಚೆನ್ನೈ ಎಕ್ಸ್ಪ್ರೆಸ್ ಹೈವೇಲಿ. ಹೊಸಕೋಟೆ ಔಟ್ಸ್ಕರ್ಟಲ್ಲಿ ನಿಮಗೆ ಈ ರೋಡು ಚೆನ್ನೈ ಮತ್ತು ಡಾಬಸ್ಪೇಟೆಗೆ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ನಾವು ಚೆನ್ನೈಗೆ KGF ಮಾರ್ಗದಲ್ಲಿ ಹೋಗಬೇಕು. ನಿಮಗೆ ಈ ರೂಟಲ್ಲಿ ಸದ್ಯಕ್ಕೆ ಯಾವುದೇ ಟೋಲ್ಗಳಿಲ್ಲ, ಇನ್ನೂ ಟೋಲ್ ಓಪನ್ ಆಗಿಲ್ಲ. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಓಪನ್ ಆಗ್ಬೋದು. ಆದರೆ ಇದು ಕಂಪ್ಲೀಟಾಗಿ ಈ ರಸ್ತೆ ಕಾಮಗಾರಿ ಆಗಿಲ್ಲ. ನಿಮಗೆ KGF ಆದಮೇಲೆ ವಿಕೋಟೆ ಹತ್ರ ನಿಮಗೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಅಲ್ಲಿವರೆಗೂ ಮಾತ್ರ ಈಗ ರೋಡ್ ಕಂಪ್ಲೀಟ್ ಆಗಿದೆ. ವೆಂಗಸಂದ್ರ ಆದಮೇಲೆ ನಿಮಗೆ ಸ್ಟೇಟ್ ಹೈವೇ ಸಿಗುತ್ತೆ, ಆದರೆ ಇದು ಒನ್ ವೇ. ಈ ರಸ್ತೆ ಹಳ್ಳಿಗಳ ಮೇಲೆ ಹೋಗೋದ್ರಿಂದ ಸ್ವಲ್ಪ ಡ್ರೈವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮಾರ್ನಿಂಗ್ ಸಮಯದಲ್ಲಿ. ಸದ್ಯಕ್ಕೆ ನಾವು ವಿಕೋಟದಲ್ಲಿ ಇದ್ದೀವಿ. ವಿಕೋಟದಲ್ಲಿ ಏನಾದರೂ ಒಂದು ಸ್ವಲ್ಪ ಬ್ರೇಕ್ ಹಾಕ್ಬಿಟ್ಟು ಒಂದು ಏನಾದ್ರು ಕಾಫಿ ಏನಾದ್ರು ಕೊಟ್ಬಿಟ್ಟು ಮತ್ತೆ ಅಲ್ಲಿಂದ ಜರ್ನಿ ಶುರು ಮಾಡೋಣ. ಯಾಕಂದರೆ ವಿಕೋಟ ಆದಮೇಲೆ ಸ್ವಲ್ಪ ಘಾಟ್ ಸೆಕ್ಷನ್ ಬರುತ್ತೆ. ಸೊ ಅದಕ್ಕೂ ಮುಂಚೆ ಒಂದು ಚಿಕ್ಕದಾಗಿ ಒಂದು ಬ್ರೇಕ್ ಹಾಕೋಣ. ಈಗ ಸದ್ಯಕ್ಕೆ ನಾವು ವಿಕೋಟದಿಂದ ಬೇಲೂರಿಗೆ ಹೋಗುವಂಥ ಮಾರ್ಗದಲ್ಲಿದ್ದೀವಿ. ಈಗ ನೀವು ನೋಡ್ಬೋದು ನನ್ನ ಹಿಂದೆ ಸೂರ್ಯ ಇವಾಗ ತಾನೇ ಉದಯಿಸ್ತಾ ಇದ್ದಾನೆ. ಇವಾಗ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇವಾಗ ತಾನೇ ಉದಯಿಸ್ತಾ ಇದ್ದಾನೆ. ಸೊ ಇಲ್ಲೊಂದು ಸ್ಮಾಲ್ ಒಂದು ಬ್ರೇಕ್ ಹಾಕಿದ್ದೀವಿ. ಇಲ್ಲಿಂದ ಹಾಗೆ ಮುಂದೆ ಹೋಗೋಣ. ನಿಮಗೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಈ ವಿಕೋಟ, ಶ್ರೀನಿವಾಸಪುರ ಈ ಕಡೆ ಎಲ್ಲ ಜಾಸ್ತಿ ಮ್ಯಾಂಗೋ ಜಾಸ್ತಿ. ಸೊ ಅತಿ ಹೆಚ್ಚು ಮ್ಯಾಂಗೋ ಬೆಳೆಯುವಂಥ ಪ್ರದೇಶಗಳು ನಮ್ಮ ಕೋಲಾರ, ಶ್ರೀನಿವಾಸಪುರ ಇಲ್ಲಿ. ಸೊ ನೀವು ಇಲ್ಲೆಲ್ಲ ನೋಡ್ಬೋದು, ತುಂಬ ಮಾವಿನ ತೋಪಿದೆ. ಇನ್ನೇನಂತಾರೆ ಪಾಪಸ್ ಕಳ್ಳಿ ಅಂತಾರೆ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ತುಂಬ ಜೇನುನೊಣಗಳು ಆ ಹೂದಲ್ಲಿ ತುಂಬೋಗಿದೆ. ಚೆನ್ನಾಗಿದೆ ಆ ಹೂವು. ಈ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಆಲ್ಮೋಸ್ಟ್ 7ರಿಂದ 8 ಚೆಕ್ ಪೋಸ್ಟ್ಗಳು ಸಿಗುತ್ತೆ. ಯಾಕಂದರೆ ಇದು ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು 3 ರಾಜ್ಯಗಳ ಚೆಕ್ ಪೋಸ್ಟ್ಗಳಾಗಿದೆ. ಅದೇ ರೀತಿ ವಿಕೋಟ ಆದಮೇಲೆ ನಿಮಗೆ ಫಾರೆಸ್ಟ್ ಚೆಕ್ ಪೋಸ್ಟ್ ಸಹ ಸಿಗುತ್ತೆ. ಅಲ್ಲಿ ನಿಮಗೆ ಸಮ್ಟೈಮ್ಸ್ ನಿಮಗೆ ಪೊಲೀಸರು ಚೆಕ್ ಮಾಡ್ಬೋದು. ಆದರೆ ಬೆಳಗಿನ ಜಾವ ಆದ್ರಿಂದ ಯಾರೂ ಸಹ ನಮ್ಮ ವೆಹಿಕಲ್ನ ಚೆಕ್ ಮಾಡಲಿಲ್ಲ. ನಿಮಗೆ ವಿಕೋಟೆ ಪೆರ್ನಂಬುಟ್ ಅದು ಘಾಟ್ ಸೆಕ್ಷನಲ್ಲಿ ನಿಮಗೆ ತುಂಬ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಆ ವ್ಯೂನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗಿ. ಈ ಮಾರ್ಗದಲ್ಲಿ ನಿಮಗೆ ಸುಮಾರು 8 ಏರ್ಪಿನ್ ಬೆಂಡ್ಸ್ ಸಿಗುತ್ತೆ. ಡ್ರೈವ್ ಮಾಡೋದಕ್ಕೆ ಅಷ್ಟೊಂದು ಕಷ್ಟ ಆಗೋದಿಲ್ಲ, ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ರೋಡ್ ಸ್ವಲ್ಪ ಕಿರಿದಾಗಿದೆ, ದೊಡ್ಡದಾದಂಥ ವೆಹಿಕಲ್ಸ್ ಇಲ್ಲಿ ಬರ್ತಾ ಇರುತ್ತೆ. ಆವಾಗೆಲ್ಲ ಟರ್ನಿಂಗ್ ಮಾಡೋದು ತುಂಬ ಕಷ್ಟ ಪಡ್ತಾಯಿದ್ರು, ನಾವು ನೋಡಿದ್ದೀವಿ. ಬಹುಶಃ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಹಾಗೇ ಆಗುತ್ತೆ.
ಘಾಟ್ ಸೆಕ್ಷನಲ್ಲಿ ಯಾವುದೇ ಕಾರಣಕ್ಕೂ ನೀವು ಓವರ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಟರ್ನಿಂಗ್ ಟೈಮಲ್ಲಿ ಏನಾದರೂ ಈ ಡೌನ್ ಹಿಲ್, ಎಸ್ಪೆಷಲಿ ಡೌನ್ ಹಿಲ್ಲಲ್ಲಿ ಟರ್ನಿಂಗ್ ಟೈಮಲ್ಲಿ ಸ್ವಲ್ಪ ಮೇಲೆ ಬರುವಂಥ ವಾಹನಗಳಿಗೆ ನೀವು ದಾರಿ ಮಾಡಿಕೊಡಿ. ಇದು ಪೆರ್ನಂಬೂಟ್ ಚೆಕ್ ಪೋಸ್ಟು. ಇದು ಫಾರೆಸ್ಟ್ ಚೆಕ್ ಪೋಸ್ಟು, ಹಾಗೆ ಇದು ಗಡಿ ಪ್ರದೇಶ. ಇಲ್ಲಿಂದ ಆಚೆಗೆ ನಿಮಗೆ ತಮಿಳುನಾಡು ರಾಜ್ಯ ಸಿಗುತ್ತೆ. ಸುತ್ತಲಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಗುಡಿಯಾಟಂ ಸಿಗುತ್ತೆ. ಗುಡಿಯಾಟಂ ನಿಮಗೆ ಕ್ರಾಸ್ ಮಾಡಿದ ತಕ್ಷಣ ನಿಮಗೆ ಸಿಗೋದೆ ಚೆನ್ನೈ ಹೈವೇ ಸಿಗುತ್ತೆ. ಆ್ಯಕ್ಚುಲಿ ಇದು ಹೊಸೂರು ಮತ್ತು ಚೆನ್ನೈ ಹೈವೇ. ನಾವು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಒಂದು ಕಡೆ ಹಾಕಿದ್ವಿ. ಅಲ್ಲಿ ಬೋರ್ಡ್ ಮೇಲೆ ಎಲ್ಲ ಹಾಕಿದ್ರು, ಇಡ್ಲಿ ಯಾರು ಅದನ್ನ ಕಂಡುಹಿಡ್ದಿದ್ದು, ಉದ್ದಿನ ವಡೆ ಹೇಗೆ ಅದಕ್ಕೆ ಉದ್ದಿನ ವಡೆ ಅಂತ ಹೆಸರು ಬಂತು, ಯಾರು ಕಂಡುಹಿಡ್ದಿತ್ತು, ಹೀಗೆ ಎಲ್ಲ ರೀತಿಯ ಅಲ್ಲಿ ಚಿತ್ರಗಳನ್ನು ಓದ್ತಾ ಇದೆ. ತುಂಬ ಖುಷಿ ಆಯಿತು. ಅಲ್ಲಿ ಕನ್ನಡದ ಬಗ್ಗೆ ತುಂಬ ಹೇಳಿದರು. ಅಲ್ಲಿಂದ ಮತ್ತೆ ನಾವು ಮುಂದುವರೆದಿದ್ದು ಚೆನ್ನೈ ಕಡೆ. ಚೆನ್ನೈಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ತುಂಬ ಬಿಸಿಲು. ಯಾಕಂದರೆ ಇಲ್ಲಿ ಸಮುದ್ರ ಹತ್ರ ಇರೋದ್ರಿಂದ ಸುಮಾರು 37 ಡಿಗ್ರಿ ಸೆಲ್ಸಿಯಸ್ ಇತ್ತು ನಾವು ಎಂಟ್ರಿ ಆದಾಗ. ನಮಗೆ ಎ ಸಿ ಹಾಕ್ಕೊಂಡ್ರೂ ಸಹ ಕಾರಲ್ಲಿ ತುಂಬ ಸೆಕೆ ಬರ್ತಾಯಿತ್ತು. ನಮಗೆ ಇನ್ನೊಂದು ಚಾಲೆಂಜಿಂಗ್ ಏನಂತ ಅಂದರೆ, ನಿಮಗೆ ಚೆನ್ನೈ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಬರೀ ಟ್ರಾಫಿಕ್ ಪೊಲೀಸರು ನಿಮ್ಮನ್ನ ಹಿಡಿಯೋದೇ ಆಯಿತು. ಯಾಕಂದರೆ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿತ್ತು. ಸೊ ಅದರಿಂದ ಏನೂ ತೊಂದರೆ ಆಗಲಿಲ್ಲ. ನೀವೇನಾದರೂ ಈ ಚೆನ್ನೈ ಕಡೆ, ಈ ತಮಿಳ್ನಾಡು ಕಡೆ ಬರೋ ಆಗಿದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ತುಂಬ ಸಲ ಆಗಿದೆ. ಸೊ ನಾವು ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಒಂದು 2 ದಿನದ ಮಟ್ಟಿಗೆ ನಾವು ರೂಮ್ ತೊಗೊಂಡಿದ್ದೀವಿ. ಈ ಅಪಾರ್ಟ್ಮೆಂಟಲ್ಲಿ ತೊಗೊಳೋದಕ್ಕೂ ನಾರ್ಮಲ್ ಔಟ್ಸೈಡ್ ತೊಗೊಳೋದಕ್ಕೂ ಏನು ಡಿಫ್ರೆನ್ಸು ಅಂತಂದರೆ, ಸೇಮ್ ಫೆಸಿಲಿಟೀಸ್ ಇರುತ್ತೆ, ಸ್ವಲ್ಪ ದುಡ್ಡು ಕಮ್ಮಿ ಆಗುತ್ತೆ. ಸೊ ಇವರು ರೆಂಟಿಗೆ ಅಂತ ಬಿಟ್ಬಿಡ್ತಾರೆ. ಸೊ ಅದಕ್ಕೆ ನೀವೇನಾದರೂ ಇದು ಮಾಡೋ ಹೋಗಿದ್ರೆ ಇಂಥ ಪ್ಲೇಸ್ಗಳಲ್ಲಿ ನೀವು ಮಾಡೋದು ಬೆಸ್ಟು. ಇದು ನಾವು ಇದ್ದಂಥ ರೂಮು. ನಿಮಗೆ ಇಲ್ಲಿ 3 ಬೆಡ್ ಕಾಣಿಸುತ್ತೆ. ಹಾಗೆ ನಮಗೆ ಎಲ್ಲ ಲಗೇಜ್ ಇಟ್ಕೊಳೋದಕ್ಕೆ ಒಂದು ವಾರ್ಡ್ರೋಬ್ ಮತ್ತು ಒಂದು ಬಾತ್ರೂಮ್ ಇದೆ. ಸೊ ನಮಗೆ ಓಕೆ, 2 ಡೇಸ್ಗೆ ಚೆನ್ನಾಗಿತ್ತು.